ಇಂದಿನ ಒತ್ತಡದ ಜೀವನ ಶೈಲಿಯಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದು ಸವಾಲಿನ ಕೆಲಸ. ಈ ನಿಟ್ಟಿನಲ್ಲಿ ಸಾರ್ವಜನಿಕರ ಫಿಟ್ನೆಸ್ ಆಸಕ್ತಿಗೆ ಪೂರಕವಾಗಿ ಆನೇಕಲ್ ಪಟ್ಟಣದ ಚಂದಾಪುರ ಮುಖ್ಯ ರಸ್ತೆಯಲ್ಲಿ ನೂತನವಾಗಿ ಸ್ವೆಟ್ ಅಂಡ್ ಫಿಟ್ ಜಿಮ್ ಇಂದು ಅದ್ಧೂರಿಯಾಗಿ ಚಾಲನೆಗೊಂಡಿದೆ. ವಿನಯ್ ಮತ್ತು ಸತೀಶ್ ಇಬ್ಬರು ಆತ್ಮೀಯ ಸ್ನೇಹಿತರ ಪರಿಶ್ರಮ ಹಾಗೂ ಫಿಟ್ನೆಸ್ ಮೇಲಿನ ಅವಿನಾಭಾವ ಪ್ರೇಮದ ಫಲವಾಗಿ ಈ ಜಿಮ್ ಅಸ್ತಿತ್ವಕ್ಕೆ ಬಂದಿದೆ. ಪಟ್ಟಣದ ಜನತೆಗೆ ಗುಣಮಟ್ಟದ ವ್ಯಾಯಾಮ ಶಾಲೆ ನೀಡಬೇಕೆಂಬ ಇವರ ಕನಸು ಇಂದು ನನಸಾಗಿದೆ. ಈ ಜಿಮ್ನ ಪ್ರಮುಖ ಆಕರ್ಷಣೆ ಎಂದರೆ ಇಲ್ಲಿ ಅಳವಡಿಸಲಾಗಿರುವ ಹರ್ಕುಲಸ್ ಕಂಪನಿಯ ಸುಸಜ್ಜಿತ ಮಿಷನರಿಗಳು. ಇಲ್ಲಿನ ಉಪಕರಣಗಳು ಹಳೆಯ ಮಾದರಿಯ ವಿನ್ಯಾಸವನ್ನ ಹೊಂದಿದ್ದು ಬಾಡಿ ಬಿಲ್ಡಿಂಗ್ ಮಾಡುವವರಿಗೆ ಹೆಚ್ಚಿನ ಆಸಕ್ತಿ ಮತ್ತು ಸ್ಫೂರ್ತಿ ನೀಡಲಿವೆ. ಆನೇಕಲ್ ಪಟ್ಟಣದಲ್ಲಿ ಇಂತಹ ಅಪರೂಪದ ಮತ್ತು ಗಟ್ಟಿಮುಟ್ಟಾದ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಹೊಂದಿರುವ ಮೊದಲ ಜಿಮ್ ಇದಾಗಿದೆ ಎಂದು ಮ್ಯಾನೇಜ್ಮೆಂಟ್ ತಿಳಿಸಿದೆ. ವಿಧಾನ ಪರಿಷತ್ ಸದಸ್ಯರಾದ ರಾಮೋಜಿ ಗೌಡರವರು ಸ್ಟೇಟ್ ಅಂಡ್ ಫಿಟ್ ಜಿಮ್ನ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಶುಭ ಕೋರಿದರು. ಆನೇಕಲ್ ಚಂದಾಪುರ ಮುಖ್ಯ ರಸ್ತೆ ಮೂರ್ ಶಾಪಿಂಗ್ ಕಾಂಪ್ಲೆಕ್ಸ್ ಮುಂಭಾಗ ರಾಮರಾಜ್ ಬಟ್ಟೆ ಮಳಿಗೆಯ ಪಕ್ಕದಲ್ಲಿ ಸ್ವೆಟ್ ಅಂಡ್ ಫಿಟ್ ಜಿಮ್ ಕಾರ್ಯಾರಂಭ ಮಾಡಿದೆ. ದೇಹದಾಢ್ಯ ಪಟುಗಳಿಗೆ ಮತ್ತು ಫಿಟ್ನೆಸ್ ಬಗ್ಗೆ ಕಾಳಜಿ ಇರುವವರಿಗೆ ಜಿಮ್ ಉತ್ತಮ ವೇದಿಕೆಯಾಗಲಿದೆ. ಅತ್ಯಾಧುನಿಕ ಹಾಗೂ ಕ್ಲಾಸಿಕ್ ಮಾದರಿಯ ಉಪಕರಣಗಳು ಇಲ್ಲಿನ ಹೆಗ್ಗಳಿಕೆಗೆ ಇಂದು ಮಿಸ್ ಇಂಡಿಯಾ ಫಿಟ್ನೆಸ್ ಅಂಡ್ ವೆಲ್ನೆಸ್ ಟೈಟಲ್ ವಿನರ್ ಚಿತ್ರ ಪುರುಷೋತ್ತಮ್ ಹರ್ಷ ವ್ಯಕ್ತಪಡಿಸಿದರು. ಮಿಸ್ಟರ್ ಇಂಡಿಯಾ, ಮಿಸ್ಟರ್ ಕರ್ನಾಟಕ 2022 ಪ್ರಶಸ್ತಿ ವಿಜೇತರಾದ ಜಗದೀಶ್ ಮತ್ತು ಮಿಸ್ಟರ್ ಸೌತ್ ಇಂಡಿಯಾ, ಮಿಸ್ಟರ್ ಏಷ್ಯಾ, ಮಿಸ್ಟರ್ ಕರ್ನಾಟಕ, ಮಿಸ್ಟರ್ ವರ್ಲ್ಡ್ ಪ್ರಶಸ್ತಿ ವಿಜೇತರಾದ ನವೀನ್ ಅಪ್ಪುರ್ ಅವರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇನ್ನು ಈ ಜಿಮ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಆನೇಕಲ್ ಪುರಸಭೆ ಮಾಜಿ ಅಧ್ಯಕ್ಷ NS ಪದ್ಮನಾಥ್, ಸದಸ್ಯ ರಾಜೇಂದ್ರ ಪ್ರಸಾದ್ ಬಾಬು, ರೈಂಬೋ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾದ ವಿಜಯ್ ಕುಮಾರ್ ಸೇರಿದಂತೆ ಗಣ್ಯರು ಮುಖಂಡರು ಭಾಗವಹಿಸಿ ಶುಭ ಕೋರಿದರು. ಇದನ್ನು ವಿನಯ್ ಮತ್ತು ಸತೀಶ್ ಅವರ ನೇತೃತ್ವದಲ್ಲಿ ಸ್ವೆಟ್ ಆ್ಯಂಡ್ ಫಿಟ್ ಅಂತ ಜಿಮ್ ಅಂತ ಓಪನ್ ಆಗಿದೆ. ಇದಕ್ಕೆ ಉದ್ಘಾಟನೆ ಮಾಡಲು ತುಂಬ ಸಂತೋಷವಾಗಿ ಬಂದಿದ್ದೀನಿ. ನಾನು ಆನೇಕಲ್ ತಾಲೂಕಲ್ಲಿ ನಾನು ಸಿಂಪಲ್ಲಾಗಿ ಏನೋ ಒಂದು ಜಿಮ್ ಚಿಕ್ಕದಾಗಿ ಮಾಡಿರ್ತಾರೆ ಅಂದ್ಕೊಂಡೆ. ನಾನು ಬಂದು ನೋಡಿದ ಮೇಲೆ ಅನ್ನಿಸ್ತಾ ಇದೆ, ನಾನು ಆ್ಯಕ್ಚುಲಿ 3 days ಬ್ಯಾಕು HSR ಎಲ್ಲ ಓಡಾಡಿದೆ. ತುಂಬ ಚೆನ್ನಾಗಿರೋದು ನೋಡಬೇಕು ಅಂತ. ಇದಕ್ಕಿಂತ ಚೆನ್ನಾಗಿರೋದು ಕಾಣಿಸಲಿಲ್ಲ. ಹಾಗಾಗಿ ಮನುಷ್ಯನಿಗೆ ಮೊದಲು ಆರೋಗ್ಯವೇ ಭಾಗ್ಯ ಅಂತಾರೆ. ಆರೋಗ್ಯವಾಗಿರಬೇಕಾದ್ರೆ ಇವರು ತುಂಬ ಹೆಸರು ಚೆನ್ನಾಗಿಟ್ಟಾರೆ. ಸ್ವೆಟ್ಟು ಬೆವರು ಸುರಿಸ್ರಿ, ಆರೋಗ್ಯವಾಗಿ ಗಟ್ಟಿಯಾಗಿರ್ರಿ ಅಂತ, ಫಿಟ್ಟಾಗಿರ್ರಿ ಅಂತೇಳಿ. ಇದಕ್ಕೆ ಒಳ್ಳೆ ಭವಿಷ್ಯ ಇದೆ. ಚೆನ್ನಾಗಾಗಲಿ ಮುಂದಿನ ದಿನಗಳಲ್ಲಿ. ಇದು ಇಲ್ಲಿ ಯಾಕಂದರೆ ಇಷ್ಟು ದೊಡ್ಡದಾಗಿ ಮಾಡೋದ್ರಿಂದ ಮೋಸ್ಟ್ಲಿ ಜನ ಬಂದೇ ಬರ್ತಾರೆ. ಇವು ಟ್ರೈನಿಂಗು ಮಾಡ್ತಾರೆ. ಅದರ ಜೊತೆಯಲ್ಲಿ ಮುಂದಿನ ದಿನಗಳು ಬೇರೆ ಬೇರೆ ಕಡೆ ಈ ಥರ ಹಲವಾರು ಬ್ರಾಂಚ್ಗಳಾಗಲಿ. ಇವರಿಗೆ ಏನು ಇವತ್ತು ಏನೇ ಮಾಡಬೇಕಾದ್ರೆ ನಾವು ಒಂದು ಆರ್ಥಿಕವಾಗಿ ನೋಡ್ತೀವಿ. ಅದರ ಜೊತೆಯಲ್ಲಿ ಆರೋಗ್ಯವನ್ನು ಕೊಡ್ತಾ ಇದ್ದಾರೆ. ಅಂತಹ ಜನಪರ ಕೆಲಸ ಮಾಡ್ತಕ್ಕಂಥ ಒಳ್ಳೆಯ ಕೆಲಸಗಳು ಮಾಡ್ತಕ್ಕಂಥ ಇವರಿಗೆ ಶುಭವಾಗಲಿ. ಇವರು ಫಿಟ್ಟಾಗಿರಲಿ, ಜನಕ್ಕೂ ಫಿಟ್ಟಾಗಿರುವಂಥ ಕೆಲಸ ಮಾಡಲಿ ಅಂತೇಳಿ ಅವರಿಗೆ ಶುಭಾಶಯಗಳು ಕೋರ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಮನಸ್ಪೂರ್ವಕವಾಗಿ ಸಂತೋಷವಾಗಿ ಉದ್ಘಾಟನೆ ಮಾಡಲು ಇಷ್ಟಪಟ್ಟು ಇವತ್ತು ಈ ಕಾರ್ಯಕ್ರಮ ಬಂದಿದ್ದೀನಿ. ನಮಸ್ಕಾರ, ನಾನು ನಿಮ್ಮ ಚಿತ್ರ ಪುರುಷೋತ್ತಮ್, ಮಿಸ್ ಇಂಡಿಯಾ ಫಿಟ್ನೆಸ್ ಆ್ಯಂಡ್ ವೆಲ್ನೆಸ್ ಟೈಟಲ್ ವಿನ್ನರ್, ಮಿಸ್ ಕರ್ನಾಟಕ, ಮಿಸ್ ಸೌತ್ ಇಂಡಿಯಾ ನ್ಯಾಷನಲ್ ಅಥ್ಲೀಟ್. ಸೊ ಇವತ್ತು ಆನೇಕಲ್ಲಲ್ಲಿ ಒಂದು ಜಿಮ್ ಇನಾಗ್ರೇಷನ್ ಬಂದಿದ್ದೀನಿ. ಸೊ ಸ್ವೆಟ್ ಆ್ಯಂಡ್ ಫಿಟ್ ಜಿಮ್ ನಾರ್ಮಲಾಗಿ ಒಂದು ವಿಡಿಯೋ ಮಾಡಿದ್ದೆ. ಸೊ ನಾನು ನೋಡಿರಲಿಲ್ಲ ಜಿಮ್ನ. 3500 ಸ್ಕ್ವೇರ್ ಫೀಟಲ್ಲಿ ಜಿಮ್ ಮಾಡ್ತಿದ್ದಾರೆ ಅಂತ ಹೇಳಿದರು. ಬಟ್ ಆದರೆ ಇಲ್ಲಿ 3500 ಸ್ಕ್ವೇರ್ ಫೀಟಲ್ಲಿ ಪ್ರೀಮಿಯಂ ಲೆವೆಲ್ ಜಿಮ್ ಮಾಡಿದ್ದಾರೆ. ಆನೇಕಲ್ಲಲ್ಲಿ ಫಸ್ಟ್ ಜಿಮ್ 3000 ಸ್ಕ್ವೇರ್ ಫೀಟಲ್ಲಿ. ಮತ್ತು ಎಲ್ಲ ಎಕ್ವಿಪ್ಮೆಂಟ್ಸ್ ಸೆಟಪ್ಸ್ ಪೂರ್ತಿ ಹರ್ಕುಲಸ್ ಫಿಟ್ನೆಸ್ ಕಂಪನಿಯಿಂದ. ಅದು ಒಂದು ಹಳೇ ಬ್ರ್ಯಾಂಡ್. ಸೊ ತುಂಬ ಫೇಮಸ್ ಆಗಿರೋ ಬ್ರ್ಯಾಂಡ್. ಮುಂಚೆ ಆ ಬ್ರ್ಯಾಂಡೇ ಇದ್ದಿದ್ದು. ಸೊ ಅದೇ ಬ್ರ್ಯಾಂಡ್ನ ತಿರ್ಗಾ ಅಪ್ಡೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿರೋ ಒಂದೊಂದು ಎಕ್ವಿಪ್ಮೆಂಟು ಯಾವುದೂ ಹಳೇದಿಲ್ಲ, ಎಲ್ಲ ಅಪ್ಗ್ರೇಡೆಡ್ ಮಿಷಿನ್ಸೇ ಇದೆ. ತುಂಬ ಚೆನ್ನಾಗಿದೆ ಜಿಮ್ಮು. ಫೆಸಿಲಿಟೀಸ್ ಎಲ್ಲ ಇದೆ, ಸ್ಟೀಮ್ ರೂಮ್ ಇದೆ, ಎಲ್ಲ ಇದೆ. ಸೊ ನಿಯರ್ ಬೈ ಆನೇಕಲ್ಲಲ್ಲಿರೋರೆಲ್ಲ ಬಂದು ಜಿಮ್ನ ನೋಡ್ಬೋದು ಬಂದು, ಮತ್ತು ಇಲ್ಲೇ ಜಾಯ್ನ್ ಆಗಿ. ಸೆಟಪ್ಸ್ ಎಲ್ಲ ಪೂರ್ತಿ ಚೆನ್ನಾಗಿದೆ. ಒಳ್ಳೆ ಸರ್ಟಿಫೈಡ್ ಟ್ರೈನರ್ಸ್ ಇದ್ದಾರೆ. ಥ್ಯಾಂಕ್ ಯು. ಪುಟ್ಟ ಜಿಮ್ ಅಲ್ಲ, ಇದು ಒಂದು ತುಂಬ ದೊಡ್ಡ ಜಿಮ್ಮು ಆನೇಕಲ್ಲಲ್ಲಿ. ಇವರಿಬ್ಬರು ಫ್ರೆಂಡ್ಸು, ಇವರಿಬ್ಬರು ಕೈ ಜೋಡಿಸಿ ಒಂದು ದೊಡ್ಡ ಜಿಮ್ ಮಾಡಿದ್ದಾರೆ ಇಲ್ಲಿ. ಅವ್ರದ್ದೊಂದು ದೊಡ್ಡ ಡ್ರೀಮ್ ಇದು. ಸೊ ಈ ಡ್ರೀಮ್ ಬಂದು ಫುಲ್ಲು ಎಲ್ಲ ಫೆಸಿಲಿಟೀಸಿಂದ ಮಾಡಿದ್ದಾರೆ. ಯಾರಿಗೂ ಕೊರತೆನೂ ಇರಬಾರ್ದು ಬಂದು ಮಾಡೋರಿಗೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ. ಆಲ್ ದ ವೆರಿ ಬೆಸ್ಟ್ ಸರ್, ಆಲ್ ದ ವೆರಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್.
ಬಂದು ಎಲ್ಲ ಈ ಜಿಮ್ನ ಯೂಟಿಲೈಸ್ ಮಾಡ್ಕೊಳ್ಳಿ. ಇಂಥ ಒಳ್ಳೆ ಚಾನ್ಸ್ ಎಲ್ಲೂ ಸಿಗಲ್ಲ. ಸ್ವೀಟ್ ಆ್ಯಂಡ್ ಫಿಟ್ ತುಂಬ ಚೆನ್ನಾಗಿದೆ ಹೆಸರು. ಈಗಾಗಲೇ ರಾಮೋಜಿಗೌಡರು ಹೇಳ್ದಂಗೆ HSR ಲೆವೆಟಲ್ಲೂ ಸಹ ಬಂದಿದ್ದ ತಕ್ಷಣ ಅವ್ರು ಅದೇ ಹೇಳ್ತಾಯಿದ್ರು, ನಾನು ಬೇರೆ ಬೇರೆ ಕಡೆ ಓಡಾಡ್ತಾ ಇರ್ತೀನಿ. ಯಾಕೆಂದರೆ MLC ಅವರು 38 ಕ್ಷೇತ್ರಗಳಲ್ಲೂ ಓಡಾಡ್ತಾ ಇರ್ತಾರೆ. ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಆನೇಕಲ್ ಪಟ್ಟಣದಲ್ಲಿ ಇಷ್ಟೊಂದು ತುಂಬ ಚೆನ್ನಾಗಿದೆ. ಇದೊಂದು ಒಳ್ಳೆಯ ಕೆಲಸ. ಮುಂದಿನ ದಿನಗಳಲ್ಲಿ ಇವ್ರಿಗೆ ಒಳ್ಳೆಯ ಭವಿಷ್ಯ ಇರಲಿ. ಮತ್ತು ಈಗಾಗಲೇ ಹೇಳ್ದಂಗೆ ಈಗ ತುಂಬ ಜನ ಮಕ್ಕಳೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ. ಆ ಬ್ಯುಸಿಯಾಗೋ ಶೆಡ್ಯೂಲ್ನ ಬಿಟ್ಟು ಇಲ್ಲಿ ಬಂದು ಆರೋಗ್ಯವಾಗಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಸ್ವೆಟ್ ಆ್ಯಂಡ್ ಫಿಟ್ ಏನು ಈ ದಿನ ಲೋಕಾರ್ಪಣೆ ಆಗ್ತಾ ಇದೆ, ತುಂಬ ಆನೇಕಲ್ ಜನತೆಯಲ್ಲಿ ತುಂಬ ಉತ್ಸಾಹ ಹಾಗೂ ಯುವ ಮಿತ್ರರಲ್ಲಿ ಒಂದು ಚೈತನ್ಯವನ್ನು ತರ್ತಾ ಇರ್ತಕ್ಕಂಥ ಒಂದು ಸುದಿನ. ಯಾಕಂದರೆ ಈಗಿನ ಕಾಲದಲ್ಲಿ ಎಷ್ಟೇ ಕೋಟಿಗಳು ಸಂಪಾದನೆ ಮಾಡಿದ್ರು ಆರೋಗ್ಯ ಅನ್ನೋದು ಮಹಾಭಾಗ್ಯವಾಗಿ ಇವತ್ತು ಯುವ ಮಿತ್ರರಲ್ಲಿ ಅದು ಸ್ಫೂರ್ತಿ ಚೇತನವಾಗಿ ಹೊರಹೊಮ್ಮಬೇಕಾಗಿದೆ. ಯಾಕಂದರೆ ಅವ್ರ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ಎಷ್ಟೇ ಕೋಟಿ ಸುರಿದ್ರೂ ಸಹ ಆರೋಗ್ಯ ಕಾಪಾಡೋದ್ರಲ್ಲಿ ಈಗಿನ ಪೀಳಿಗೆ ವಿಫಲವಾಗ್ತಾ ಇದ್ದಾರೆ. ಅದರಲ್ಲಿ ಯುವ ಪೀಳಿಗೆಗೆ ಒಂದು ಚೈತನ್ಯ ರೂಪಿಸೋದಕ್ಕೆ ಅವರ ದೇಹದಲ್ಲಿ ಒಳ್ಳೆಯ ಆರೋಗ್ಯ ಭಾಗ್ಯವಾಗಿ ಕರುಣಿಸಲಿಕ್ಕೆ ಇವತ್ತು ನಮ್ಮ ಯುವ ಮಿತ್ರರು ಈ ಒಂದು ಸ್ವೀಟ್ ಆ್ಯಂಡ್ ಫಿಟ್ ಒಂದು ಜಿಮ್ಮನ್ನು ಇವತ್ತು ಇದು ಇಲ್ಲಿ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು ಆನೇಕಲ್ ಯುವ ಪೀಳಿಗೆಗೆ ಒಂದು ಹೊಸ ರೂಪುರೇಷೆಯನ್ನು ಚೈತನ್ಯ ಅಂತ ಇರ್ತಾ ಇದೆ. ಮುಂದಿನ ದಿನಗಳಲ್ಲಿ ಇವ್ರಿಗೆ ಶುಭವಾಗಲಿ. ಹಾಗೆ ಅದೇ ರೀತಿ ಈ ಒಂದು ಇದು ಆರೋಗ್ಯದ ಒಂದು ವಿಚಾರದಲ್ಲಿ ಈ ಒಂದು ಸದ್ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಇವರ ಮನೆಯಲ್ಲಿ ಭಗವಂತ ಆರೋಗ್ಯ ಎಲ್ಲ ಕರುಣಿಸಿ ಆ ಯುವ ಮಿತ್ರರಿಗೆ ಒಳ್ಳೆ ಸ್ಫೂರ್ತಿ ಆಗಿದ್ದಾರೆ. ಇವ್ರಿಗೆ ಒಳ್ಳೆಯದಾಗಲಿ ಅಂತ ಶುಭ ಕೊಡ್ತೇನೆ. ಆತ್ಮೀಯ ಸ್ನೇಹಿತರಾದಂಥ ವಿನಯ್ ಹಾಗೂ ಸತೀಶ್ ಅವರು ಸ್ವೆಟ್ ಆ್ಯಂಡ್ ಫಿಟ್ ಅಂತ ಒಂದು ಜಿಮ್ಮನ್ನು ಆನೇಕಲ್ಲಲ್ಲಿ ಓಪನ್ ಮಾಡಿದ್ದಾರೆ. ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ MLCಗಳಾದ ರಾಮೋಜಿಗೌಡರು ಹಾಗೂ ನಮ್ಮ ಆನೇಕಲ್ನ ಮಾಜಿ ಅಧ್ಯಕ್ಷರಾದಂಥ ಪದ್ಮನಾಭ ಗೌಡರು ಬಂದು, ಹಾಗೆ ಅನೇಕ ಬಾಡಿ ಬಿಲ್ಡರ್ಸು, ಮಿಸ್ ಇಂಡಿಯಾ ಮತ್ತು ಮಿಸ್ಟರ್ ಇಂಡಿಯಾ ಎಲ್ಲ ಬಂದು ಇಲ್ಲಿ ಇನಾಗ್ರೇಟ್ ಮಾಡಿದ್ದಾರೆ. ಸ್ನೇಹಿತರಿಗೆ ಒಳ್ಳೆಯದಾಗಲಿ. ಈ ಒಂದು ಜಿಮ್ಮು ಉದ್ಘಾಟನೆಗೊಂಡಿದೆ. ಎಲ್ಲರೂ ಸಹಕರಿಸಿ, ಆನೇಕಲ್ನ ಬಂಧು ಬಾಂಧವರೆಲ್ಲರೂ ಬಂದು ಇವ್ರಿಗೆ ಸಹಕರಿಸಿ ಇದನ್ನು ಮತ್ತಷ್ಟು ಬ್ರಾಂಚ್ಗಳಾಗಿ ಹುಡುಗರು ಬೆಳೀಲಿ. ಹಾಗೆ ಒಂದು ಆರೋಗ್ಯ ತುಂಬ ಇಂಪಾರ್ಟೆಂಟು. ಅದಕ್ಕೆ ಒಂದು ಉತ್ತೇಜವಾಗಿ ಒಂದು ಜಿಮ್ ಮಾಡಿದ್ದಾರೆ. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಧನ್ಯವಾದ.